ಅಮಿತಾಬ್ ಬಚ್ಚನ್ ಆಲ್ಮೋಸ್ಟ್ ಆಕ್ಟಿಂಗ್ ನಿಲ್ಲಿಸ್ಬಿಟ್ಟಿರ್ತಾರೆ. ಆಕ್ಟಿಂಗ್ ನಿಲ್ಲಿಸಿದ್ಮೇಲೆ ಎಬಿಸಿಎಲ್ ಅನ್ನೋ ಕಂಪನಿ ಶುರು ಮಾಡ್ತಾರೆ. ಅದೇ ಅಮಿತಾಬ್ ಬಚ್ಚನ್ ಕಾರ್ಪೊರೇಷನ್ ಲಿಮಿಟೆಡ್. ಅಸಲಿಗೆ ಇದು ಒಂದು ದೊಡ್ಡ ಪ್ರೊಡಕ್ಷನ್ ಕಂಪನಿ. ಕೇವಲ ಸಿನಿಮಾ ನಿರ್ಮಾಣ ಮಾತ್ರವಲ್ಲದೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೂಡ ನಿರ್ವಹಿಸುತ್ತಿದ್ದ ಕಂಪನಿ. ಈ ಕಂಪನಿಯಿಂದ 1996ರಲ್ಲಿ ನಿರ್ಮಾಣ ಮಾಡಿದ ಸಿನಿಮಾನೇ ತೇರೆ ಮೇರೆ ಸಪ್ನಾ. ಈ ಸಿನಿಮಾ ಕ್ಲಿಕ್ ಆಯ್ತು. ಆರಂಭದಲ್ಲಿ ಯಶಸ್ಸು ಸಿಕ್ತು. ಆದ್ರೆ ಮುಂದಾಗಿದ್ದು ಕೇವಲ ಘೋರವಲ್ಲ, ದುರಂತದ ಕಥೆ. ಯಾಕಂದ್ರೆ ಅಮಿತಾಬ್ ಬಚ್ಚನ್ ಮುಂದೆ ನಿರ್ಮಿಸಿದ ಚಿತ್ರಗಳು ಕಮರ್ಷಿಯಲಿ ಫ್ಲಾಪ್ ಆದ್ವು. ಅಷ್ಟೇ ಅಲ್ಲ, ಅಮಿತಾಬ್ ಬಚ್ಚನ್ ದಿವಾಳಿ ಆಗೋಕೆ ಕಾರಣವಾಗಿದ್ದು ಆ ಒಂದು ದೊಡ್ಡ ಇವೆಂಟ್. ಅದುವೇ ಬೆಂಗಳೂರಿನಲ್ಲಿ ನಡೆದ ಮಿಸ್ ವರ್ಲ್ಡ್ ಬ್ಯೂಟಿ ಪೇಜೆಂಟ್. ನಡೆದ ಈ ಇವೆಂಟ್ ನಿಂದ ಅಮಿತಾಬ್ ಬಚ್ಚನ್ ಆರ್ಥಿಕವಾಗಿ ದಿವಾಳಿಯಾದ್ರು. ಯಾವ ಮಟ್ಟಿಗೆ ಅಂದ್ರೆ ಕೋರ್ಟ್ ಮೆಟ್ಟಿಲೇರಿದ್ರು. ಬ್ಯಾಂಕ್ ಸಾಲಗಳ ಸುಳಿಗಳಿಂದ ತಪ್ಪಿಸಿಕೊಳ್ಳೋಕೆ ಬಚ್ಚನ್ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಗಳು ಎದುರಾದಾಗ ಮಗ ಅಭಿಷೇಕ್ ಬಚ್ಚನ್ ಓದುವುದನ್ನ ಅರ್ಧಕ್ಕೆ ನಿಲ್ಲಿಸಿ ಅಪ್ಪನ ಜೊತೆ ನಿಂತ್ಕೊಳ್ಳೋಕೆ ನಿರ್ಧರಿಸ್ತಾರೆ. ನೆಮ್ಮದಿ ಇಲ್ಲ. ಸರ್ ಅಂತ ಕರೆತಿದ್ದವರು ಏಕವಚನ ಪ್ರಯೋಗಿಸುವ ಮಟ್ಟಿಗೆ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ. ಒಂದಿನ ಮುಂಜಾನೆ ಅಭಿಷೇಕ್ ಮಲಗಿದ್ದ ರೂಮ್ಗೆ ಇಂಟರ್ಕಾಮ್ ನಿಂದ ಅಮಿತಾಬ್ ಬಚ್ಚನ್ ಕಾಲ್ ಮಾಡ್ತಾರೆ. ಮಗನೇ ಮಲಗಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅಭಿಷೇಕ್ ಇಲ್ಲ ಅಂತಾರೆ. ಬಾ ನನ್ ಸ್ಟಡಿ ರೂಮ್ಗೆ ಅಂತ ಕರೀತಾರೆ. ಅಲ್ಲಿಗೆ ಹೋದಾಗ ಅಭಿಷೇಕ್ಗೆ ಅರಿವಾಗಿದ್ದು ತಂದೆ ನಿದ್ರೆಯೇ ಮಾಡಿರೋದಿಲ್ಲ. ಮಗನನ್ನ ಕರೆದ ಅಮಿತಾಬ್ ಬಚ್ಚನ್, ನಮ್ಗೀಗ ಕಷ್ಟ ಬಂದಿದೆ, ಹಾಗಂತ ಕೈಕಟ್ಟಿ ಕುಳಿತುಕೊಳ್ಬಾರ್ದು. ನಾವು ನಮ್ಮ ರೂಮ್ಗೆ ಹೋಗ್ಬೇಕು ಅಂದ್ರೆ ನಾವು ಮತ್ತೆ ಆಕ್ಟಿಂಗ್ ಮಾಡೋಕೆ ಶುರು ಮಾಡ್ತೀನಿ, ಮತ್ತೆ ಇಂಡಸ್ಟ್ರಿಯಲ್ಲಿ ಸಕ್ರಿಯನಾಗ್ತೀನಿ ಅಂತ ಮಗನಿಗೆ ಹೇಳ್ತಾರೆ. ಬಳಿಕ ಬೆಳಗ್ಗೆ 5:30ಕ್ಕೆ ಜಿಮ್ಗೆ ಹೋಗಿ ಬಂದು ಸೀದಾ ಬಾಲಿವುಡ್ ನ ಖ್ಯಾತ ನಿರ್ಮಾಪಕ ಸ್ನೇಹಿತ ಯಶ್ ಚೋಪ್ರಾ ಮನೆಗೆ ಹೋಗ್ತಾರೆ. ನಾನು ಕಷ್ಟದಲ್ಲಿದ್ದೀನಿ, ನನಗೆ ಕೆಲಸ ಕೊಡಿ ಅಂತ ಖುದ್ದು ಅಮಿತಾಬ್ ಬಚ್ಚನ್ ಕೇಳ್ತಾರೆ. ಆ ನಂತರ ಯಶ್ ರಾಜ್ ಒಂದು ಸಿನಿಮಾ ಮಾಡ್ತಾರೆ. ಅದುವೇ ಮೊಹಬ್ಬತೆ. ಈ ಸಿನಿಮಾದ ಮೂಲಕ ರೀ ಎಂಟ್ರಿ ಕೊಟ್ಟ ಅಮಿತಾಬ್ ಹಿಂದೆ ತಿರುಗಿ ನೋಡ್ಲಿಲ್ಲ. ಇದಾದ ನಂತರ ಇವರ ಕೈ ಹಿಡಿದಿದ್ದೇ ಕೌನ್ ಬನೇಗಾ ಕರೋಡ್ಪತಿ ಗೇಮ್ ಶೋ. ನೂರಾರು ಕೋಟಿ ಸಾಲದ ಸುಳಿಯಲ್ಲಿ ಮುಳುಗಿದ್ದ ಅಮಿತಾಬ್ ಬಚ್ಚನ್ ಫ್ಯಾಮಿಲಿ ಇವತ್ತು ಯಾವ ಮಟ್ಟಿಗೆ ಪುಟಿದೆದ್ದಿದೆ ಅಂದ್ರೆ ಪ್ರತಿಯೊಬ್ಬರು ಬಾಯ್ ಮೇಲೆ ಬೆರಳಿಟ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಕುಟುಂಬದ ಆಸ್ತಿ ಅಬ್ಬಾ ಅಬ್ಬಬ್ಬಾ ಅನ್ನುವಂತಿದೆ. ಜಯಾ ಬಚ್ಚನ್ ಅಫಿಡವಿಟ್ ನಲ್ಲಿ ಆಸ್ತಿ ವಿವರ ಬಹಿರಂಗ. ಬಚ್ಚನ್ ಫ್ಯಾಮಿಲಿ ಆಸ್ತಿ ವಿವರ ಕೇಳಿ ಬೆರಗಾದರು ಜನ. ಬಾಲಿವುಡ್ ನ ನಟಿ ಕಮ್ ರಾಜಕಾರಣಿ ಜಯಾ ಬಚ್ಚನ್ 5ನೇ ಬಾರಿಗೆ ಸಮಾಜವಾದಿ ಪಕ್ಷದಿಂದ ರಾಜ್ಯಸಭೆಗೆ ಮರುನಾಮಕರಣಗೊಂಡಿದ್ದಾರೆ. ಸದ್ಯ ಇವರು ಮರುನಾಮಕರಣಗೊಂಡಿರೋದು ಹೆಚ್ಚು ಸುದ್ದಿ ಆಗ್ತಿಲ್ಲ. ಬದಲಿಗೆ ಇವರು ಸಲ್ಲಿಸಿರೋ ಪ್ರಮಾಣ ಪತ್ರದಲ್ಲಿರೋ ಆಸ್ತಿಯ ವಿವರದ ಬಗ್ಗೆ ಜನರು ಹುಬ್ಬೇರಿಸುತ್ತಿದ್ದಾರೆ. ಅಫಿಡವಿಟ್ ನ ಪ್ರಕಾರ ಜಯಾ ಬಚ್ಚನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ 10 ಕೋಟಿ 11 ಲಕ್ಷ ರೂಪಾಯಿ ಇದೆ. ಆದ್ರೆ ಅಮಿತಾಬ್ ಬಚ್ಚನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ 120 ಕೋಟಿ 45 ಲಕ್ಷ ರೂಪಾಯಿ ಇದೆ. ಅಷ್ಟೇ ಅಲ್ಲ, ಜಯಾ ಬಚ್ಚನ್ ಬಳಿ 40 ಕೋಟಿ 97 ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳಿದ್ರೆ ಅಮಿತಾಬ್ ಬಚ್ಚನ್ ಬಳಿ 54 ಕೋಟಿ 75 ಲಕ್ಷದ ಚಿನ್ನಾಭರಣ ಇದೆ. ಒಟ್ಟಾರೆ ದಂಪತಿಯ ಚಿನ್ನಾಭರಣ ವ್ಯಾಲ್ಯೂ 95 ಕೋಟಿ ರೂಪಾಯಿ. ಜಯಾ ಬಚ್ಚನ್ ಅವರ ಹೆಸರಲ್ಲಿ ಒಂದು ಕಾರಿದ್ದು ಅದರ ಮೌಲ್ಯ 9.5 ಲಕ್ಷ. ಆದ್ರೆ ಅಮಿತಾಬ್ ಬಚ್ಚನ್ ಬಳಿ 16 ಕಾರುಗಳಿವೆ. ಈ ಪೈಕಿ ಮರ್ಸಿಡಿಸ್ ಬೆಂಜ್ ರೇಂಜ್ ಓವರ್ ಕೂಡ. ಇನ್ನು ಈ ಆಸ್ತಿಯು ಕೇವಲ ಜಯಾ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ ಅವರದ್ದು ಮಾತ್ರ. ಇನ್ನು ಅವರಿಬ್ಬರ ಮಕ್ಕಳು ಮತ್ತು ಸೊಸೆಯ ಆಸ್ತಿ ವಿವರ ಇದರಲ್ಲಿಲ್ಲ.
ಕಳೆದ ವರ್ಷ ಜಯಾ ಬಚ್ಚನ್ ತನ್ನ ಮಗಳು ಶ್ವೇತಾ ಬಚ್ಚನ್ಗೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಪ್ರತೀಕ್ಷಾ ಅನ್ನೋ ಬಂಗಲೆಯನ್ನ ಗಿಫ್ಟ್ ಆಗಿ ಕೊಟ್ಟಿದ್ರು. ಇಷ್ಟೆಲ್ಲ ಆಸ್ತಿ ಇದೆ ನಿಜ, ಆದ್ರೆ ಇದೆಲ್ಲ ಕಡು ಕಷ್ಟಗಳನ್ನ ಕಂಡ ನಂತರ ಬಂದಿದ್ದು ಅನ್ನೋದನ್ನ ಮಾತ್ರ ಮರಿಬಾರ್ದು. ಒಂದು ಸಮಯದಲ್ಲಿ ದಿವಾಳಿಯಾಗಿದ್ದ ಅಮಿತಾಬ್ ಬಚ್ಚನ್ ಆ ನಂತರ ಪುಟಿದೆದ್ದು ಬಂದಿದ್ದು ನಿಜಕ್ಕೂ ಸ್ಫೂರ್ತಿದಾಯಕ.